ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಇನ್ನೂ 2 ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ 2 ಪ್ರೋಮೋದಲ್ಲಿ ನೋಡಿದ್ರೆ ಒಂದು ಮೊದಲನೇ ಪ್ರೋಮೋದಲ್ಲಿ ಸೊ ಶಿಶಿರ್ ಮತ್ತು ಚೈತ್ರ ಅವ್ರ ಮಧ್ಯೆ ಇನ್ನೂ ಅದು ಗಲಾಟೆ ನಡೀತಾನೆ ಇದೆ. ಸೊ ಅದು ಇವತ್ತಿನ ಎಪಿಸೋಡಲ್ಲಿ ನೋಡ್ತೀರಾ ನೀವು. ಆ್ಯಂಡ್ ನನ್ನ ಪ್ರಕಾರ ಚೈತ್ರ ಅವರಿಂದ ಸುಮ್ಮನೆ ವಿತಂಡವಾದ ಮಾಡ್ತಿದ್ದಾರೆ. ಸೊ ಇವಾಗ ಆಗಿರೋ ತಪ್ಪನ್ನು ಒಪ್ಕೊಂಡು ಶಿಶಿರ್ ಜೊತೆಗೆ ಕಂಟಿನ್ಯೂ ಮಾಡೋದು ಬೆಟರ್ ಅವರು. ಅದೆಲ್ಲ ಬಿಟ್ಟು ಇವಾಗ ನಾನು ಹಂಗೆ ಅಂದ್ಕೊಂಡಿರಲಿಲ್ಲ ಹಿಂಗೆ ಅಂದ್ಕೊಂಡಿರಲಿಲ್ಲ ಒಬ್ಬರನ್ನ ಅಂದರೆ ಟಾಸ್ಕಿಂದನೇ ಹೊರಗಡೆ ಇಡ್ತಾರೆ, ವಾರದ ಟಾಸ್ಕಿಂದ ಅಂತೆಲ್ಲ ಕೆಲವೊಂದು ಮಾತುಗಳು ಬರ್ತಿದ್ದಾವೆ. ಅಲ್ಲಿ ಆಲ್ರೆಡಿ ಬಿಗ್ ಬಾಸ್ ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ, ನಿಮಗೆ ಇವಾಗ ಇರುವ ಜೋಡಿಯನ್ನು ಮುರಿದು ತ್ರಿವಿಕ್ರಮ್ ಅವ್ರನ್ನ ಜೋಡಿಯಾಗಿ ಒಪ್ಕೊತೀರ ಅಂತಂದಾಗ ಇಲ್ಲಿ ಅಷ್ಟೊಂದೆಲ್ಲ ಯೋಚನೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಮತ್ತೆ ಬಂದು ಇವಾಗ ನಾನು ಈ ಥರ ಹೊರಗಡೆ ಇಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಹಾಗೆ ಮತ್ತು ಇನ್ನೇನು ಮತ್ತೆ ಇವಾಗ ಶಿಶಿರ್ನ ನಿಮ್ಮ ಇರೋವಂಥ ಜೋಡಿನ ಹೊರಗಡೆ ಇಟ್ಟು ತ್ರಿವಿಕ್ರಮ್ ಜೋಡಿ ಮಾಡ್ಕೊತಿರಂದರೆ 3 ಜನ ಸೇರಾಡೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಅಲ್ಲಿ ಶಿಶಿರ್ಗೆ ಹೊರಗಡೆ ಇಡಲೇಬೇಕಾಗಿದೆ ಅಥವಾ ಬೇರೆ ಯಾವುದೋ ಒಂದು ಸ್ಪರ್ಧೆಗೆ ತ್ರಿವಿಕ್ರಮ್ ಎಂಟರ್ ಆದಮೇಲೆ ಆ ಸ್ಪರ್ಧೆ ಹೊರಗಡೆ ಹೋಗ್ತಾರೆ. ಸೊ ಅಷ್ಟು ಕಾಮನ್ ಸೆನ್ಸ್ ಇರೋದಿಲ್ವ? ಇಷ್ಟೆಲ್ಲ ಯೋಚನೆ ಮಾಡುವಂಥವ್ರು, ಇಷ್ಟೆಲ್ಲ ಸರಿ ತಪ್ಪುಗಳ ಬಗ್ಗೆ ಥಿಂಕ್ ಮಾಡುವಂಥವ್ರು, ಮನೆ ಒಳಗಡೆ ಇರಬೇಕು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡುವಂಥವ್ರು. ಸೊ ಅಷ್ಟು ಇವರಿಗೆ ಥಿಂಕ್ ಮಾಡೋಕ್ಕಾಗಲ್ವಾ? ಖಂಡಿತವಾಗ್ಲೂ ಆಗುತ್ತೆ. ಇಲ್ಲಿ ಮಾಡ್ತಿರೋಂಥದ್ದು ನನಗೆ ಎಲ್ಲೋ ಬರೀ ನಾಟಕ ಅಂತ ಅನಿಸುತ್ತೆ. ಅದನ್ನು ಒಪ್ಕೊಳ್ಳೋವಂಥ ಒಂದು ಮನಸ್ಥಿತಿನ ಬೆಳೆಸ್ಕೊಬೇಕು ಚೈತ್ರ ಅವರು. ಪ್ರತಿ ಟೈಮಲ್ಲೂ ಕೂಡ ವಾದ ಮಾಡ್ತೀನಿ, ತಪ್ಪಿದ್ರೂ ವಾದ ಮಾಡ್ತೀನಿ ಅನ್ನೋದು ನನ್ನ ಪ್ರಕಾರ ಅದು ಒಂದು ರೀತಿಯಲ್ಲಿ ಮೂರ್ಖತನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಶಿಶಿರ್ ಮತ್ತೆ ಸ್ವಲ್ಪ ರೈಸ್ ಆಗಿದ್ದಾರೆ. ಆದರೆ ಅದನ್ನು ಒಪ್ಕೊಂಡು ಟಾಸ್ಕಲ್ಲಿ ಕಂಟಿನ್ಯೂ ಮಾಡ್ತಾರೆ. ಅದನ್ನು ನಾವು ಆಲ್ರೆಡಿ ಬೆಳಗ್ಗೆ ಒಂದು ಪ್ರೋಮೋದಲ್ಲಿ ನೋಡಿದ್ದೀವಿ. ಆ್ಯಂಡ್ ಇದಾದಮೇಲೆ ಇನ್ನೊಂದು ಪ್ರೋಮೋ ಅಂತಂದರೆ ಇಲ್ಲಿ ಮಕ್ಕಳ ದಿನಾಚರಣೆ ಪರವಾಗಿ ಅದಕ್ಕೋಸ್ಕರ ಸೊ ಇಲ್ಲಿ ಅವರ ಒಂದು ಸವಿ ನೆನಪುಗಳನ್ನು, ಹಳೆಯ ಒಂದು ಬಾಲ್ಯದ ಒಂದು ನೆನಪುಗಳನ್ನ ಮೆಲುಕು ಹಾಕ್ತಿದ್ದಾರೆ. ಅಲ್ಲಿ ಕೆಲವೊಬ್ಬರ ಫೋಟೋಗಳು ಕೂಡ ಹಾಕ್ತಿದ್ದಾರೆ. ಗೌತಮಿ ಆದರೂ ಆಗಿರ್ಬೋದು, ನಮ್ಮ ಧರ್ಮ ಕೀರ್ತಿರಾಜ್ ಆದರೂ ಆಗಿರ್ಬೋದು, ಆ್ಯಂಡ್ ಹನುಮಂತನ ಕೆಲವೊಂದು ಇದು ಮಾಡ್ತಾರೆ. ಆ್ಯಂಡ್ ನಮ್ಮ ಸುರೇಶ್ ಅವರ ಒಂದು ಮಗು ಇದ್ದಾಗಿನ ಫೋಟೋ, ಆ್ಯಂಡ್ ಚೈತ್ರ ಅವರ ಚಿಕ್ಕ ಮಗು ಇದ್ದಾಗಿನ ಫೋಟೋ, ಜೊತೆಗೆ ನಮ್ಮ ಮೋಕ್ಷಿತ ಅವರ ಫೋಟೋಗಳು, ಈ ಥರದ ಕೆಲವು ಯಾವ್ಯಾವ ಫೋಟೋಗಳಿದ್ದಾವೆ ಸೊ ಅವ್ರನ್ನ ತೋರಿಸಿ ಸೊ ಅವರ ಒಂದು ನೆನಪುಗಳನ್ನು ಮೆಲುಕು ಹಾಕುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದರಲ್ಲಿ ನಮ್ಮ ಹನುಮಂತನ ಒಂದು ಮೇ ಬಿ ಫೋಟೋ ಇದೆಯಾ ಇಲ್ವೋ ಗೊತ್ತಿಲ್ಲ, ಬಟ್ ಅವರು ಕೂಡ ಮೆಲುಕು ಹಾಕ್ಕೊಂಡಿರುವಂಥದ್ದು. ನಾನು ಚಿಕ್ಕಂದಿರ್ಲಕ್ಕ ಭಾಳ ಓಡಾಡಿದ್ದೆ. ಸೊ ನಮ್ಮ ಅಪ್ಪನ ಕೈಲಿ ಭಾಳ ಎಲ್ಲ ಹೊಡೆಸ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು. ಆ್ಯಂಡ್ ಭಜನೆ ಪದ ಅವಾಗಿಂದ ಅವ್ರಿಗೆ ಇಂಟ್ರೆಸ್ಟ್ ಇದೆ, ಭಜನೆ ಪದ ಅದ್ರ ಮೇಲೆ. ಸೊ ಅದಕ್ಕೋಸ್ಕರನೇ ಈ ಒಂದು ಮಟ್ಟಿಗೆ ಒಂದು ಸಾಧನೆ ಅಥವಾ ಈ ಒಂದು ಮಟ್ಟಿಗೆ ಸಾಧನೆ ಮಾಡಲಿಕ್ಕೆ ಅವರಿಗೆ ಆಯಿತು ಅಂತ ಹೇಳ್ಬೋದು, ಸಾಧ್ಯ ಆಯಿತು. ಸೊ ಈ ಒಟ್ಟಿನಲ್ಲಿ ಈ ಥರದೊಂದು ಒಳ್ಳೆ ಒಂದು ನೆನಪುಗಳು ಅವ್ರ ಹತ್ರ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರೋಮೋದಲ್ಲಿ ನೋಡಿರೋ ಪ್ರಕಾರ ಕೆಲವ್ರದ್ದು ಮಾತ್ರ ತೋರಿಸಿದ್ದಾರೆ, ಇನ್ನು ಸುಮಾರು ಜನದ ಆ ಒಂದು ನೆನಪುಗಳನ್ನ ಮೆಲುಕು ಹಾಕಿಕೊಂಡಿರೋದಿರುತ್ತೆ. ಆ್ಯಂಡ್ ನನಗೆ ಇಲ್ಲಿ ತುಂಬ ಇಂಟ್ರೆಸ್ಟಿಂಗಾಗಿ ಅನಿಸ್ತಿರೋದು ಧನರಾಜ್ ಅವರ ಒಂದು ಲೇಡಿ ಗೆಟಪ್ಪು. ಸೊ ಸಖತ್ತಾಗಿ ರೆಡಿ ಆಗಿದ್ದಾರೆ. ಸೊ ಅದರಲ್ಲಿ ಏನು ಚಟುವಟಿಕೆ ಕೊಟ್ಟಿದ್ದಾರೆ ಅಂತ ನೋಡಬೇಕು. ಸೊ ಸಖತ್ತಂತೂ ರೆಡಿ ಆಗಿದ್ದಾರೆ ಎಲ್ಲರೂ ಕೂಡ. ಸೊ ಈ ರೀತಿಯಲ್ಲಿ ಇತ್ತು ಇವತ್ತಿನ ಒಂದು ಪ್ರೋಮೋಗಳು. ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.